ಸಿಎಂ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಖಾಸಗಿ ದೂರುದಾರರೇ ಅನುಮತಿ ಕೋರಬಹುದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿ ಅನುಮತಿ ಕೋರಿದ್ದು ಸರಿಯಾಗಿದೆ. ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ಸರಿಯಾಗಿದೆ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿದ್ದಾರೆ. ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ. 17A ಅಡಿಯಲ್ಲಿ ಆದೇಶ ಸಮರ್ಪಕವಾಗಿದೆ. ಸಿಎಂ ಸಲ್ಲಿಸಿರುವ ಅರ್ಜಿ ವಜಾಗೊಳಿಸಿ ಆದೇಶಿಸಲಾಗಿದೆ. ಸಿಎಂ ಎತ್ತಿದ್ದ ಎಲ್ಲ ಕಾನೂನಿನ ಪ್ರಶ್ನೆಗಳನ್ನು ತಿರಸ್ಕರಿಸಲಾಗಿದೆ. ಹೈಕೋರ್ಟ್ ತೀರ್ಪಲ್ಲಿ ಏನೇನಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ತೋರಿಸ್ತಾ ಇದ್ವಿ. ತುಂಬ ಸ್ಪಷ್ಟ, ನೇರವಾಗಿ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಸರಿ ಅಂತ ಈ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ಒಂದು ದೊಡ್ಡ ಹಿನ್ನಡೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿ. ರಮೇಶ್, ಬೆಳಗ್ಗೆ ತಾನೇ ನಾವು ಮಾತಾಡ್ತಾ ಇದ್ವಿ ಹಲವಾರು ಸಂಗತಿಗಳನ್ನು. ಬಹುಶಃ ಅದು ನಿಜ ಆಗಿದೆ. ಯಾಕಂದರೆ ಕೋರ್ಟ್ ಈ ಮುಖಾಂತರ ರಾಜ್ಯಪಾಲರ ನಿರ್ಣಯ ಏನಿದೆಯಲ್ಲ ಅದನ್ನು ಎತ್ತಿ ಹಿಡಿದಿದೆ. ಈಗ ಮುಂದೇನು? ಯಾಕಂದರೆ ಕೆಲವೊಂದು ಮಾತುಗಳು ಕೇಳಿಬರ್ತಾ ಇದೆ. ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ಅಂತ ಕೆಲವರು, ಇಲ್ಲ ಸುಪ್ರೀಂ ಕೋರ್ಟಿನ ಕದ ತಡ್ತಾರೆ ಅಂತ ಕೆಲವರು, ಈ ರೀತಿ ಮಾತುಗಳಲ್ಲೂ ಕೂಡ ಕೇಳಿಬರ್ತಾ ಇದೆ. ಮುಂದೇನು ರಮೇಶ್? ರಂಗನಾಥ್, ಈಗ ನಾವು ನಿರೀಕ್ಷೆ ಮಾಡಿದಂತೆಯೇ ಇವತ್ತು ಕೋರ್ಟು ಮಹತ್ವದ ಪ್ರಶ್ನೆಗಳು, ಅಂದರೆ ಬೆಳಗ್ಗೆಯಿಂದ ನಾವೇನು ಟೆಲಿಕಾಸ್ಟ್ ಮಾಡ್ತಾ ಇದ್ವಿ, ಮಹತ್ವದ ಪ್ರಶ್ನೆಗಳು 17A ಕೆಳಗಡೆ ಏನು ಖಾಸಗಿ ದೂರುದಾರರು ಕೂಡ ರಾಜ್ಯಪಾಲರ ಅನುಮತಿಯನ್ನು ಪಡ್ಕೋಬಹುದಾ, ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡ್ಕೋಬಹುದಾ ಅನ್ನುವಂಥ ಪ್ರಶ್ನೆ ಇದೆ ಕೋರ್ಟ್ ಬಂದಿ ಅಂತ ಹೇಳಿದ್ವಿ. ಅದೇ ಥರ ಕೋರ್ಟ್ ಆ ಪ್ರಶ್ನೆಯನ್ನು ಫ್ರೇಮ್ ಮಾಡಿ ಆ ಪ್ರಶ್ನೆಗೆ ಉತ್ತರವಾಗಿ ಕೋರ್ಟು ಏನು ಖಾಸಗಿ ದೂರುದಾರರು ಕೂಡ ರಾಜ್ಯಪಾಲರಿಂದ ಅನುಮತಿ ಪಡ್ಕೊಂಡಿದ್ದು ಸೂಕ್ತವಾಗಿದೆ ಅಂತೇಳಿ ಆದೇಶವನ್ನು ಕೊಟ್ಟಿದೆ. ಅದೇ ರೀತಿ ಏನು ಸಚಿವ ಸಂಪುಟದ ಶಿಫಾರಸನ್ನು ಏನು ರಾಜ್ಯಪಾಲರು ಫಾಲೋ ಮಾಡಲೇಬೇಕು ಅಂತೇಳಿ ಏನು ವಾದ ಮಾಡಿದ್ರು, ಆ ವಾದವನ್ನು ತಿರಸ್ಕಾರ ಮಾಡಿ ಸಚಿವ ಸಂಪುಟದ ಶಿಫಾರಸನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಫಾಲೋ ಮಾಡಬೇಕು ಅಂತ ಏನಿಲ್ಲ. ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅದನ್ನು ಅವರು ತಿರಸ್ಕರಿಸಬಹುದು. ಇದು ಕೂಡ ಅಂತಹ ಒಂದು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್, ಅಪರೂಪದ ಸಂದರ್ಭ. ಹೀಗಾಗಿ ರಾಜ್ಯಪಾಲರು ಸಚಿವ ಸಂಪುಟದ ಒಂದು ಶಿಫಾರಸನ್ನು ತಿರಸ್ಕರಿಸಿದ್ದು ಸರಿಯಾಗಿದೆ ಅಂತ ಹೇಳಿದೆ. ಅದೇ ರೀತಿ ಹೈಕೋರ್ಟ್ ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆ, ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅನ್ನುವಂಥ ಒಂದು ವಾದ ಮಂಡನೆ ಏನು ಮಾಡಿದ್ರು, ಅದಕ್ಕೆ ಉತ್ತರಿಸ್ತಾ ರಾಜ್ಯಪಾಲರದ ಫುಲ್ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ, ಸಂಪೂರ್ಣವಾಗಿ ಅವರು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಇಂದಾನೇ ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕಡತದಲ್ಲಿ ಸಂಪೂರ್ಣ ವಿವರ ಇದೆ, ಸಂಪೂರ್ಣ ನೋಟ್ಸ್ ಅನ್ನ ಮಾಡಿದ್ದಾರೆ, ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀನಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದೇ ರೀತಿ ಈ ಕೇಸ್ನಲ್ಲಿ ಸಿಎಂ ವಿರುದ್ಧ ಅನುಮತಿ ಕೊಡಬಹುದಾ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆಗೆ ಹೈಕೋರ್ಟ್ ಹೇಳ್ತಿರೋದೇನೆಂದ್ರೆ, ಸಿಎಂ ಕುಟುಂಬದ ಫಲಾನುಭವಿಗಳೇ ಈ ಡಿನೋಟಿಫಿಕೇಶನ್ ಮತ್ತು ಈ 14 ಸೀಟ್ಗಳ ಹಂಚಿಕೆ ಏನಾಗಿದೆ ಮೂಡಾಯಿಂದ, ಈ ಹಗರಣದ ಲಾಭವನ್ನು ಪಡೆದಿರೋದು ಸಿಎಂ ಕುಟುಂಬದವರೇ ಆಗಿರೋದ್ರಿಂದ ಈ ಕೇಸ್ನಲ್ಲಿ ರಾಜ್ಯಪಾಲರ ಅನುಮತಿ ಸೂಕ್ತವಾಗಿದೆ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಹೈಕೋರ್ಟ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಏನೇನು ಕಾನೂನಿನ ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪರ ವಕೀಲರು ಎತ್ತಿದ್ರೋ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಈ ಒಂದು ಆದೇಶವನ್ನು ಕೊಟ್ಟಿದೆ. ಇನ್ನು ಈ ಆದೇಶದ ಮುಂದಿನ ಒಂದು ಹಂತದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಈಗಾಗಲೇ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ. ಯಾಕೆ ಅಂತಂದ್ರೆ ಈ ಕೇಸು 482 ಕೆಳಗಡೆ ಇದು ಕ್ವಾಶಿಂಗ್ ಕೇಳಿರುವಂತಹ ಪ್ರಕ್ರಿಯೆ ಅಲ್ಲ. ಬದಲಾಗಿ ಇದು ರಿಟ್ ಪೆಟಿಷನ್, ಯಾವುದು ಜನರಲ್ ಮಿಸ್ಲೇನಿಯಸ್ ಕೆಳಗಡೆ ರಿಟ್ ಪೆಟಿಷನ್ ಅಷ್ಟೇ ಇವರು ಹಾಕಿದ್ದಾರೆ. ಅಂದ್ರೆ ರಾಜ್ಯಪಾಲರ ಆದೇಶವನ್ನು ರದ್ದುಪಡಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೋರಿರೋದ್ರಿಂದ ಇದು ರಿಟ್ ಪಿಟಿಷನ್ ಆಗಿರೋದ್ರಿಂದ ರಿಟ್ ಅಪೀಲ್ ಇದೇ ಕೇಸ್ ಇದೇ ಹೈಕೋರ್ಟ್ನಲ್ಲೇ ಮೇಂಟೈನಬಲ್ ಆಗುತ್ತೆ. ಹೀಗಾಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೇ ಇವರು ಮೇಲ್ಮನವಿ ಸಲ್ಲಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ. ರಿಟ್ ಅಪೀಲ್ಗೆ ಏನೇನು ಬೇಕೋ ಎಲ್ಲ ಒಂದು ಡ್ರಾಫ್ಟಿಂಗ್ ಎಲ್ಲ ನಡೀತಾ ಇದೆ. ಇನ್ನು ಹೈಕೋರ್ಟ್ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಕೆಲವೊಂದು ಅಂದ್ರೆ ತೀರ್ಪಿನಲ್ಲಿ ಏನೇನು ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳಿಗೆ ಹೇಗೆ ಪ್ರಶ್ನೆ ಮಾಡಬೇಕು ಅದನ್ನು ಕಾನೂನಾತ್ಮಕವಾಗಿ ಅನ್ನೋದನ್ನ ಮಾಡಿಕೊಂಡು ಅದಾದ ನಂತರ ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೇನೆ ಸಿಎಂ ಮೇಲ್ಮನವಿ ವಿಚಾರಣೆ ನಡೆಯೋದು ಬಹುತೇಕ ಖಚಿತ ಆಗಿದೆ. ಇನ್ನು ಏನು ಖಾಸಗಿ ದೂರುದಾರರು ಪರ ವಕೀಲರು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೆಸಿದ್ದಾರೆ. ಏನಂದ್ರೆ ಅವರು ನಾಳೆನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ಹೈಕೋರ್ಟ್ ಆದೇಶ ಆಗಿದೆ, ತಾವೇನೇ ಈ ಕೇಸ್ನ ಕಾಂಗ್ರೆಸ್ ತಗೋಬಹುದು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರೆ ನಾಳೆನೇ ಕೇಸ್ ಹಿಯರಿಂಗ್ ಆಲ್ರೆಡಿ ಫಿಕ್ಸ್ ಆಗಿದೆ. ಹೀಗಾಗಿ ಅದೇ ಅರ್ಜಿಯಲ್ಲಿ ಅವರು ಮನವಿಯನ್ನು ಮಾಡಿದ್ರೆ ನಾಳೆನೇ ಕೋರ್ಟ್ ಆದೇಶವನ್ನು ಕೊಡಬಹುದು ಅಥವಾ ನಾಳೆ ವಿಚಾರಣೆ ನಡೆಸಿ ಮತ್ತೊಂದು ದಿನ ಆದೇಶ ಕೊಡಬಹುದು. ಈ ಕೇಸನ್ನು ತನಿಖೆ ಯಾರು ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟೇನೆ ತೀರ್ಮಾನ ಮಾಡುತ್ತೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾರು ತನಿಖೆ ಮಾಡ್ತಾರೆ, ಯಾವ ಪೊಲೀಸರು ತನಿಖೆ ಮಾಡ್ತಾರೆ ಅನ್ನೋದನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೀಗಾಗಿ ಈ ಎಲ್ಲ ಅಂಶದಲ್ಲಿ ಈಗ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲ, ಗೊಂದಲ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ವೇಳೆ ಅವರೇನಾದರೂ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿ ನಾಳೆನೇ ಮೇಲ್ಮನವಿ ಸಲ್ಲಿಸಿ ನಾಳೆ ಏನಾದರೂ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನು ತಗೊಂಡ್ರೆ ಅಥವಾ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಪ್ರಕ್ರಿಯೆ ಏನಿದೆ ಅದನ್ನು ಮುಂದೂಡುವುದರಲ್ಲಿ
ಯಶಸ್ವಿ ಆದರೆ ಆಗ ಮಾತ್ರ CM ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗ್ಬೋದು, ಇಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ರಿಲೀಫ್ ಇರೋದಿಲ್ಲ. ಹೀಗಾಗಿ ನಾಳೆ ಮತ್ತು ನಾಡಿದ್ದು CM ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ಕ್ರೂಷಿಯಲ್ ದಿನಗಳಾಗಿರುತ್ತೆ. ಹೀಗಾಗಿ ಕೋರ್ಟ್ ಯಾರಿಗೆ ತನಿಖೆಗೆ ಆದೇಶ ನೀಡುತ್ತೆ ಅನ್ನೋದಷ್ಟೇ ಈಗ ಉಳಿದಿರುವಂಥ ಕುತೂಹಲ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ಲೋಕಾಯುಕ್ತ ಪೊಲೀಸರು ಈ ಬಗ್ಗೆ ತನಿಖೆ ಮಾಡ್ತಾರಾ ಅಥವಾ ಬೇರೆ ಪೊಲೀಸರು ತನಿಖೆ ಮಾಡ್ತಾರಾ ಅನ್ನೋದನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿ ಕೊಟ್ಟರೆ ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುತ್ತಾ ರಮೇಶ್? ಹಾಗಾದ್ರೆ ಖಂಡಿತ ರಂಗನಾಥ್, ಯಾಕೆಂತಂದ್ರೆ ಈಗಾಗಲೇ ಏನೇನು ಕಾನೂನಿನ ಪ್ರಶ್ನೆಗಳಿದೆ ಎಲ್ಲ ಕಾನೂನಿನ ಪ್ರಶ್ನೆಗಳಿಗೂ ಹೈಕೋರ್ಟ್ ಉತ್ತರ ಕೊಟ್ಟಿದೆ. ಮೇಲ್ನೋಟಕ್ಕೆ ಇದರಲ್ಲಿ ಅಪರಾಧದ ಅಂಶಗಳಿಲ್ಲ ಅಂತ ಹೇಳಿ ಏನು ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನು ಮಾಡಿದ್ರು ಅದನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಇದರಲ್ಲಿ ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿದೆ. ಯಾಕೆ ಅಂತಂದ್ರೆ CM ಸಿದ್ದರಾಮಯ್ಯ ಕುಟುಂಬಸ್ಥರೇ ಇದರಲ್ಲಿ ಫಲಾನುಭವಿಗಳಾಗಿರೋದ್ರಿಂದ ಈ ಕೇಸ್ನಲ್ಲಿ ತನಿಖೆ ಅವಶ್ಯಕತೆ ಇದೆ ಅಂತೇಳಿ ಅಭಿಪ್ರಾಯ ಪಟ್ಟಿರೋದ್ರಿಂದ, ಜೊತೆಗೆ ರಾಜ್ಯಪಾಲರ ಆದೇಶನೂ ಸರಿಯಾಗಿದೆ ಅಂತೇಳಿ ಅಭಿಪ್ರಾಯ ಪಟ್ಟಿರೋದ್ರಿಂದ ವಿಚಾರಣಾ ನ್ಯಾಯಾಲಯ ಕೂಡ ಈ ಹೈಕೋರ್ಟ್ನ ಆದೇಶಕ್ಕೆ ವ್ಯತಿರಿಕ್ತವಾದಂಥ ಆದೇಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಚಾರಣಾ ನ್ಯಾಯಾಲಯ ಕೂಡ ಈಗ CM ಕುಟುಂಬದ ಸದಸ್ಯರೇ ಇದರಲ್ಲಿ ಫಲಾನುಭವಿಗಳಾಗಿರೋದ್ರಿಂದ ಈ ಕೇಸ್ನ ತನಿಖೆ ನಡೆಸೋದು ಸೂಕ್ತ ಅಂತೇಳಿ ಕೋರ್ಟ್ ಏನಾದರೂ ಆದೇಶ ಕೊಟ್ಟರೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಾದರೂ ಆದೇಶ ಕೊಟ್ಟರೆ ಆಗ ಲೋಕಾಯುಕ್ತ ಪೊಲೀಸರು ಅಥವಾ ಕೋರ್ಟ್ ಯಾರಿಗೆ ಸೂಚನೆ ಕೊಡುತ್ತೋ ಆ ಪೊಲೀಸರು FIR ದಾಖಲು ಮಾಡ್ಕೊಳ್ತಾರೆ. ಅದರಲ್ಲಿ CM ಸಿದ್ದರಾಮಯ್ಯ ಸಹಜವಾಗಿ A1 ಅಥವಾ A2 ಅಂದರೆ ಈಗಾಗಲೇ ಖಾಸಗಿ ದೂರರು ಈಗ CM ಸಿದ್ದರಾಮಯ್ಯ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರ ದೂರಿನಲ್ಲೇನೆ ಅವ್ರನ್ನ ಆರೋಪಿ ಅಂತೇಳಿ ಹೆಸರಿಸ್ಬಿಟ್ಟಿದ್ದಾರೆ. ಹೀಗಾಗಿ FIR ನಲ್ಲೂ ಕೂಡ ಅವರನ್ನ ಏನು ಆರೋಪಿ ಅನ್ನುವಂಥ ಸ್ಥಾನದಲ್ಲಿ FIR ಆಗುವಂಥದ್ದು ಖಚಿತ ಆಗಿರುತ್ತೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಈ ಬಗ್ಗೆ ಆದೇಶ ಆಗ್ಬೋದು. ಇನ್ನೊಂದು ವಾರದ ಒಳಗಡೆ CM ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುವಂಥ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಏನಾದರೂ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ಏನಾದರೂ ವಿಭಾಗೀಯ ಪೀಠ ತಡೆಯಾಜ್ಞೆ ಕೊಟ್ಟರೆ ಅಥವಾ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಮುಂದೂಡಿ ಅಂತ ಹೇಳಿ ಇದು ಇಲ್ಲಿವರೆಗೂ ಏನು ಮಧ್ಯಂತರ ಆದೇಶ ಇತ್ತು ಅದೇ ಆದೇಶವನ್ನು ಏನಾದರೂ ವಿಸ್ತರಣೆ ಮಾಡಿದ್ರೆ ಆಗ ಮಾತ್ರ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತೆ. ಹೀಗಾಗಿ ಈಗ ಮುಂದಿನ ಹಂತದ ಕಾನೂನು ಹೋರಾಟ ಬಹಳ ಇಂಪಾರ್ಟೆಂಟು. ಹೈಕೋರ್ಟ್ನಲ್ಲಿ ಮತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಎರಡೂ ಕಡೆ ಕಾನೂನಿನ ಪ್ರಕ್ರಿಯೆ ನಡೆಯುತ್ತೆ. ಈಗ ಎರಡೂ ಕಡೆನೂ CM ಸಿದ್ದರಾಮಯ್ಯ ಪಾಲಿಗೆ ಬಹಳ ಮಹತ್ವದ ಒಂದು ಪ್ರೊಸೀಡಿಂಗ್ಸ್ ಆಗಿರುತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.